ನಮಸ್ಕಾರ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಕ್ರಾಪ್ ಕವರ್ ಬಳಕೆ ಮಾಡುವುದರಿಂದ ದಾಳಿಂಬೆ ಗಿಡಕ್ಕೆ ಆಗುವ ಲಾಭಗಳೇನು ಮತ್ತು ನಷ್ಟಗಳೇನು, ಇದನ್ನು ಬಳಕೆ ಮಾಡೋದರಿಂದ ದಾಳಿಂಬೆ ಹಣ್ಣಿಗೆ ಏನು ಉಪಯೋಗ ಐತಿ ಮತ್ತು ಇದನ್ನು ಯಾವ ತಿಂಗಳಲ್ಲಿ ಹಾಕಬೇಕು ಮತ್ತು ಯಾವ ತಿಂಗಳಲ್ಲಿ ತೆಗಿಬೇಕು, ಎಷ್ಟು ದಿನ ಇದನ್ನು ಇಡಬೇಕು, ಆಮೇಲೆ ಇದು ಎಲ್ಲಿ ಸಿಗುತ್ತಾ ಎಲ್ಲ ಇದರ ಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ. ದಯವಿಟ್ಟು ಎಲ್ಲರೂ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿರಿ. ಹಾಗೂ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ನೋಡಿ ಸ್ನೇಹಿತರೆ, ಇದನ್ನು ನಾವು ಆಲ್ಮೋಸ್ಟ್ ಏಪ್ರಿಲ್ದಾಗ ನಾವು ಕಾಯಿ ಕಟ್ಟಿಂಗ್ ಮಾಡಿರ್ತೀವಿ. ಅಲ್ಲಿಂದ ನಾವು ಕಾಯಿ ಕಟ್ಟಿಂಗ್ ಮಾಡಿದ 4 ತಿಂಗಳು ಬಿಟ್ಟು ಇದನ್ನು ಹಾಕಬೇಕಾಗುತ್ತೆ. ಯಾಕಂದ್ರೆ ಈಗ ಒಂದು ಸ್ವಲ್ಪ ಮಳೆಗಾಲ ಇರುತ್ತಲ್ಲ, ಅದಾದಮೇಲೆ ಸ್ವಲ್ಪ ಬಿಸಿಲು ಬಂದಮೇಲೆ ಇದನ್ನು ಹಾಕಬೇಕು. ಸ್ವಲ್ಪ ಮಂಜು ಬೀಳೋ ಟೈಮ್ದಾಗ ಇದನ್ನು ಹಾಕಿದ್ರೆ ಯಾವುದೇ ಹಣ್ಣಿಗೆ ಯಾವುದೇ ತರಹಂಥ ರೋಗಗಳು ಬರೋದಿಲ್ಲ. ಈ ಕ್ರಾಪ್ ಕವರ್ ಬಳಕೆ ಮಾಡೋದ್ರಿಂದ ಹಣ್ಣಿಗೆ ಭಾಳಷ್ಟು ಶೈನಿಂಗ್ ಬರುತ್ತೆ ಮತ್ತು ಹಣ್ಣು ಕೂಡ ಭಾಳಷ್ಟು ಕ್ವಾಲಿಟಿಯಲ್ಲಿರುತ್ತೆ ಮತ್ತು ಇದಕ್ಕೆ ರೋಗಗಳ ಹಾವಳಿ ಕೂಡ ಕಮ್ಮಿ ಆಗುತ್ತೆ ಇದರಿಂದ. ಮತ್ತು ಸೂರ್ಯನ ಕಿರಣಗಳು ನೇರವಾಗಿ ಹಣ್ಣಿನ ಮೇಲೆ ಬೀಳುವುದಿಲ್ಲ. ಅದರ ಸಲುವಾಗಿ ಇದನ್ನು ನಾವು ಬಳಕೆ ಮಾಡಬಹುದು. ಈ ಕ್ರಾಪ್ ಕವರನ್ನು ಕಾಯಿ ಹಿಡಿದು 4 ತಿಂಗಳ ನಂತರ ಹಾಕಬೇಕಾಗುತ್ತೆ. ಆಮೇಲೆ ಇದನ್ನು ಸುಮಾರು ಒಂದು 2 ತಿಂಗಳ ಪರ್ಯಂತ ಮಾತ್ರ ಇದನ್ನು ನಾವು ಮ್ಯಾಲೆ ಹಾಕಬೇಕು. ಯಾಕಂದ್ರೆ ಜಾಸ್ತಿ ದಿನ ಬಿಟ್ಟರೆ ಏನಾಗುತ್ತೆ, ಕಾಯಿ ಸೈಜಿಂಗ್ ಜಾಸ್ತಿ ಆಗೋದಿಲ್ಲ. ಮತ್ತು ಜಲ್ದಿನೂ ಹಾಕಬಾರ್ದು. ಜಲ್ದಿ ಹಾಕಿದರೆ ಕಾಯಿ ಸೈಜಿಂಗ್ ಬರೋದಿಲ್ಲ. ಅದರ ಸಲುವಾಗಿ ಇದನ್ನು ಒಳ್ಳೆಯ ರೀತಿಯಿಂದ ಬಳಕೆ ಮಾಡ್ಕೋಬೇಕು. ಮತ್ತು ಇದಕ್ಕೆ ಮ್ಯಾಲೆ ಹಾಕಿಸಿದ ಇದನ್ನು ಔಷಧ ಸ್ಪ್ರೇ ಮಾಡೋಕ್ಕೆ ಕೂಡ ಬರುತ್ತೆ ಒಳ್ಳೆಯ ರೀತಿಯಿಂದ. ಸ್ನೇಹಿತರೆ, ನೀವು ಈಗೇನು ನೋಡ್ತಾ ಇದ್ದೀರಲ್ಲ, ಇದು ಕೇಸರ್ ದಾಳಂಬರಿ ಪ್ಲಾಟ್ ಇದೆ. ಇದನ್ನು ಅವ್ರು ಏನು ಮಾಡ್ಯಾರ, ಕ್ರಾಪ್ ಕವರ್ ಅಂದ್ರೆ ಒಂದು ತಿಂಗಳ ಮೊದಲ ಹಾಕ್ಯಾರ ಇದನ್ನು ಕ್ರಾಪ್ ಕವರ್. ಯಾಕಂದ್ರೆ ರೋಗಗಳು ಯಾವ ರೀತಿ ಕಂಟ್ರೋಲ್ ಆಗುತ್ತೆ ಅಂತ ನೋಡೋ ಸಲುವಾಗಿ ಮೊದಲೇ ಹಾಕಿದ್ದಾರೆ. ಮತ್ತು ಅದರ ಜೊತೆಗೆ ಕಸ ಜಾಸ್ತಿ ಏಳಬಾರ್ದು ಅಂಥೇಳಿ ಮಲ್ಚಿಂಗ್ ಸಿಸ್ಟಮನ್ನು ಕೂಡ ಅವರು ಮಾಡ್ಕೊಂಡಿದ್ದಾರೆ. ಬೆಡ್ಡಿನ ಜೊತೆಗೆ ಬೆಡ್ ಮೇಲೆ ಒಂದು ಸ್ವಲ್ಪ ಕಸ ಏಳೋದ್ರೊಳಗೆ ಒಂದು ಮಲ್ಚಿಂಗ್ ಸಿಸ್ಟಮನ್ನು ಕೂಡ ಅವರು ಮಾಡ್ಕೊಂಡಿದ್ದಾರೆ. ಇದರಿಂದ ಏನಾಗುತ್ತಪ್ಪ ಅಂತಂದ್ರೆ ಕಸದ ಹಾವಳಿ ಗಿಡಕ್ಕೆ ಏನೂ ಇಫೆಕ್ಟ್ ಆಗೋದಿಲ್ಲ ಕಸದಿಂದ. ನೋಡೋರು ಎಷ್ಟು ಕ್ಲಿಯರಾಗಿ ಸ್ವಚ್ಛ ಇಟ್ಟಿದ್ದಾರೆ ನೋಡಿರಿ ನೀವು ಪಡ. ಆಮೇಲೆ ಇದ್ರ ಜೊತೆಗೆ ಅಲ್ಲಿಗೆ ಏನು ಮಾಡಿದಾರಪ್ಪ ಅಂತಂದ್ರೆ ಅವರು ಹಣ್ಣಿಗೆ ಪೇಪರನ್ನು ಸ್ಟೆಪ್ಲರ್ ಮುಖಾಂತರ ಹಾಕಿದ್ದಾರೆ. ನೋಡ್ತಾ ಇರ್ಬೋದು ನೀವೀಗ ಕಾಯಿ ಯಾವ ಥರ ಬಂದಿದೆ ಅಂಥೇಳಿ. ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ರೀತಿ ಮುಲ್ಚಿಂಗ್ ಸಿಸ್ಟಮನ್ನು ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ದಾಳಂಬರಿ ಗಿಡದಲ್ಲಿ ಜಾಸ್ತಿ ಕಸ ಏಳೋದು ಕಡಿಮೆ ಆಗುತ್ತೆ. ಈಗ ಆ ಮುಲ್ಚಿಂಗ್ ಸಿಸ್ಟಮ್ ಏನು ಮಾಡಿದಾರಲ್ಲ, ಅದರ ಕೆಳಗಡೆ ಕಸ ಇದ್ರೂ ಗಿಡಕ್ಕೆ ಏನೂ ಇಫೆಕ್ಟ್ ಆಗೋದಿಲ್ಲ. ಅದರ ಸಲುವಾಗಿ ಏನು ಮಾಡಬೇಕು ಅಂತಂದ್ರೆ ಈ ಮುಲ್ಚಿಂಗ್ ಸಿಸ್ಟಮನ್ನು ಮಾಡಿಕೊಂಡ್ರೆ ಭಾಳಷ್ಟು ಒಳ್ಳೆಯದು. ನೋಡಿರಿ ಯಾವ ಥರ ಕಾಯಿ ಶೈನಿಂಗ್ ಬಂದಿದೆ. ಈಗ ಅವ್ರು ಹಾಕಿ 1 ತಿಂಗಳ ಮೇಲೆ ಒಂದು 15 ದಿವಸ ಆಗಿದೆ ಹಾಕಿ. ಅಂದ್ರೂ ಈಗ ಕಾಯಿಗೆ ಭಾಳಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಅವ್ರು ಏನು ಮಾಡಿದ್ದಾರೆ ಅಂದರೆ ಈಗ ಆಯ್ತು, ಇನ್ನೊಂದು 15 ದಿವಸದಲ್ಲಿ ಅದನ್ನು ತೆಗೆದುಬಿಡ್ತಾರೆ. ತೆಗೆದ್ರೆ ಆಮೇಲೆ ಕಾಯಿಗೆ ಏನಾಗುತ್ತಪ್ಪ ಅಂದ್ರೆ ಕಾಯಿ ಸೈಜಿಂಗ್ ಜಾಸ್ತಿ ಬರುತ್ತೆ.
ಸ್ನೇಹಿತರೆ, ಈ ಕ್ರಾಪ್ ಕವರನ್ನು ಯಾವಾಗ ತೆಗಿಬೇಕಪ್ಪ ಅಂತಂತಂದ್ರೆ, ಈಗ ನೀವು ಹಾರ್ವೆಸ್ಟಿಂಗ್ ಮಾಡೋ ಟೈಮ್ನಾಗ ನಿಮಗೆ ಯಾವಾಗ ಕನ್ಫರ್ಮ್ ಆಗಿ ನೀವು ಹಾರ್ವೆಸ್ಟಿಂಗ್ ಮಾಡ್ತಾ ಇದ್ದೀರಲ್ಲ, ಆ ಟೈಮ್ನಲ್ಲಿ ಒಂದು ವಾರದ ಅಡ್ವಾನ್ಸ್ ತೆಗೆದುಬಿಟ್ರೆ ಆಯಿತು. ಯಾಕಂದ್ರೆ ಆವಾಗ ಅಲ್ಲಿ ಕಾಯಿಗೆ ಬೇಕಾದ್ರೆ ಮತ್ತು ನೀವು ಒಂದು ವಾರದಲ್ಲಿ ಸೈಜಿಂಗ್ ಕೂಡ ಜಾಸ್ತಿ ಆಗುತ್ತೆ. ಅದ್ರ ಸಲುವಾಗಿ ಏನು ಮಾಡಬೇಕಪ್ಪ ಅಂದ್ರೆ, ನೀವು ಹಾರ್ವೆಸ್ಟಿಂಗ್ ಮಾಡೋಕ್ಕಿಂತ ಮುಂಚೆ ಒಂದು ವಾರದಲ್ಲಿ ಇದನ್ನು ತೆಗೆದುಬಿಟ್ರೆ ಆಯಿತು. ಮತ್ತು ಇದನ್ನು ಅದೇ ರೀತಿ ಚೆಂದಂಗಿ ಮಡಿಚಿದು ಇಟ್ಟರೆ ನಿಮಗೆ ಮತ್ತು ಮುಂದಿನ ವರ್ಷ ಅದೇ ಯೂಸ್ ಆಗುತ್ತೆ. ಪ್ರತಿ ಸಲ ನೀವು ಹೊಸ ತೊಗೊಳಕ್ಕೆ ಆಗಂಗಿಲ್ಲ. ರೈತರಿಗೆ ಇದೊಂದು ಕಿವಿಮಾತು ಹೇಳ್ಬೇಕಂತಂದ್ರೆ, ಯಾವುದೇ ಈಗ ಎಲ್ಲ ಸಿಕ್ಕಾಪಟ್ಟಿ ಕಾಸ್ಟ್ಲಿ ಆಗಿದೆ, ಅದರ ಸಲುವಾಗಿ ಯಾರೂ ಇದನ್ನು ವೇಸ್ಟ್ ಮಾಡಬಾರ್ದು. ಯಾವ ರೀತಿ ಇದನ್ನು ನೀವು ಹಾಕಿರ್ತಾರಲ್ಲ ಅದೇ ರೀತಿ ಚೆಂದಂಗಿ ಸರಿಯಾಗಿ ಇಟ್ಟರೆ ಮತ್ತು ಮುಂದಿನ ವರ್ಷ ಅದನ್ನೇ ನೀವು ಬಳಕೆ ಮಾಡೋಕ್ಕೆ ಬರುತ್ತೆ. ನೋಡಿ ಸ್ನೇಹಿತರೆ, ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಕೃಷಿ ತಂದ ಖುಷಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೀಗೆ ರೈತರಿಗೆ ಅನುಕೂಲವಾಗುವ ಹೊಸ ವಿಡಿಯೋಗಳನ್ನು ಮಾಡಲು ನಮಗೆ ಸಪೋರ್ಟ್ ಮಾಡಿ.